ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಲ್ಲ ಅವರು. ಇವತ್ತು ನಾನು ಒಂದು ಕಷಾಯ ಮಾಡ್ತೀನಿ. ಅದು ಚಳಿಗೆ, ಜ್ವರಕ್ಕೆ, ಕೆಮ್ಮಿಗೆ ಎಲ್ಲ ಆಗ್ತದೆ. ಅದು ಈಗ ಮಳೆಗಾಲ ಶುರು ಆಯ್ತಲ್ಲ, ಆವಾಗ ನಾವು ಒಂದು ಕಷಾಯ ಮಾಡಿದರೆ ಒಳ್ಳೆಯದು. ಅದು ನಿಮಗೆ ಕೂಡ ತುಂಬ ಮೆಚ್ಕೊಳ್ತಾರೆ ನೀವು ಆ ಕಷಾಯ. ಓಕೆ, ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಷಾಯಕ್ಕೆ ಬೇಕಾದ ಸಾಮಗ್ರಿಗಳು: 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಕರಿಮೆಣಸು, ಜೀರಿಗೆ ಹುಡಿ ಹಾಕಿದ್ದು ನಾನು, ಇದು ಅರ್ಧ ಟೀ ಸ್ಪೂನ್. ಜೀರಿಗೆ ಕೂಡ ಹಾಕಬಹುದು. ಮತ್ತು 1 ತುಂಡು ಶುಂಠಿ, 1 ನೀರುಳ್ಳಿ, 5-6 ಬೀಜ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಳದಿ ಹುಡಿ ಮತ್ತು ಬೆಲ್ಲ. ಈಗ ಕೊತ್ತಂಬರಿ ಮತ್ತು ಕರಿಮೆಣಸು ಇದರಲ್ಲಿ ಹಾಕಿ ನಾವು ಈಗ ಜಜ್ಜುವ. ಇಷ್ಟು ಜಜ್ಜಿದ್ರೆ ಸಾಕು ನೋಡಿ, ಅರ್ಧ ಹಾಕಿದರೆ ಸಾಕು. ಅದಕ್ಕೆ ನಾವು ಈಗ ಶುಂಠಿ, ನೀರುಳ್ಳಿ ಮತ್ತು ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಅದರಲ್ಲಿಟ್ಟು ಜಜ್ಜುವ. ಈಗ ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರನ್ನು ಇಡುವ. ಇದು ಗ್ಯಾಸಲ್ಲಿ ಇಟ್ಟು ಕುದಿಯುವಾಗ ಇದಕ್ಕೆ ನಾವು ಎಲ್ಲ ಹುಡಿ ಮಾಡಿಟ್ಟ ವಸ್ತುಗಳನ್ನು ಹಾಕುವ. ಈಗ ನೀರು ಕುದೀತಾ ಉಂಟು. ಇದಕ್ಕೆ ಈಗ ಜಜ್ಜಿಟ್ಟ ವಸ್ತುಗಳನ್ನು ನಾವು ಇದಕ್ಕೆ ಹಾಕುವ. ಮತ್ತು ಬೆಲ್ಲ, ಇದು ಚೆನ್ನಾಗಿ ಕುದಿದು ಮತ್ತು 2 ಲೋಟ ಆಗಬೇಕು. ಈಗ ಕುದಿಸಿ ಈಗ ಅರ್ಧ ಇದ್ದದ್ದು ಕಾಲಾಗಿದೆ ನೋಡಿ, ಹೀಗಿರಬೇಕು. ಈಗ ಕಷಾಯ ರೆಡಿಯಾಗಿದೆ. ಈಗ ನಾವು ಗ್ಯಾಸನ್ನು ಮಾಡುವ. ನೀವು ಕಷಾಯ ಕುಡಿಯುವಾಗ ಬಿಸಿಯೇ ಕುಡಿ, ಅದರಿಂದ ನಮ್ಮ ಹೊಟ್ಟೆಗೆ ಒಳ್ಳೆಯದಾಗ್ತದೆ. ಅದು ತಣ್ಣದಾಗಿ ಕುಡಿಬೇಡಿ. ಓಕೆ, ಈಗ ಕಷಾಯ ರೆಡಿಯಾಗಿದೆ. ನೀವು ಕೂಡ ಈ ಕಷಾಯವನ್ನು ಮಾಡಿ ಮಕ್ಕಳಿಗೆ ಕೂಡ ಕೊಡಿ. ಇದು ಭಾರಿ ಒಳ್ಳೆ ಕಷಾಯ. ಈಗ ಮಳೆಗಾಲದಲ್ಲಿ
ನೀವು ಕುಡಿಬೇಕು. ಮತ್ತು ಇದರ ಅಭಿಪ್ರಾಯ ನನಗೆ ತಿಳಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.